ಕಾನೂನಿನ ಅರಿವನ್ನ ಪಾಲಿಸಿ, ಕಾನೂನನ್ನ ಫಸ್ಟ್ ನೀವು ಪಾಲಿಸಿ. ಏನ್ ಲೈಸೆನ್ಸ್ ಮಾಡಿಸ್ಬೇಕು ಮಾಡಿಸಿ, ಬೈಕಲ್ಲಿ ಬರಬೇಕಾದ್ರೆ ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ ಹಾಕೋಬೇಕು, ಸಿಗ್ನಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. ಸೊ ವಿದ್ಯಾವಂತರಾದ ನಾವು ಕಾನೂನನ್ನ ಪಾಲಿಸಿದ್ರೆ ಕಾನೂನಿನ ಅರಿವಿಗೆ ಅಥವಾ ಕಾನೂನಿಗೆ ಬೆಲೆ ಕೊಟ್ಟಂತಾಗುತ್ತೆ. ಸೊ ಸಮಯದ ಅಭಾವ ಇರೋದ್ರಿಂದ ಮಾತ್ರ ನಮ್ಗೆ ಎಲ್ಲಾ ಯೋಜನೆಗಳು ಗೊತ್ತಿದೆ, ಎಲ್ಲಾ ಕಾನೂನು ಗೊತ್ತಿದೆ, ಆದ್ರೆ ಆ ಕಾನೂನನ್ನ ಅನುಷ್ಠಾನ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಇಡುತ್ತಿದ್ದೀವಿ. ವಿಶೇಷವಾಗಿ ವಿದ್ಯಾವಂತರು ಇಲ್ಲ ಸರ್ಕಾರದಲ್ಲಿ AC, DC, ತಹಸೀಲ್ದಾರ್, IAS, KS, IPS ಇನ್ನಿತರ ಯಾವ್ದಾವ್ದು ಯಾರ್ಯಾರು ಹಣೆ ಬರ ಹೇಗಿದೆ, ಯಾರ್ಯಾರು ಎಷ್ಟೆಷ್ಟು ಶ್ರಮ ಪಟ್ಟರೆ ಅಷ್ಟು ತಕ್ಕ ಫಲ. ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು. ಇವೆರಡೂ ಇದ್ರೆ ನಾನು ಚಂದ್ರಲೋಕದಲ್ಲಿ ಇಳಿತೀನಿ, ಮಂಗಳ ಗ್ರಹದಲ್ಲಿ ಇಳಿತೀನಿ ಅನ್ನೋ ಒಂದು ಅವಕಾಶಗಳು ನಿಮಗೆ ಒದಗಿ ಬರ್ತದೆ. ಶ್ರಮ ಪಟ್ಟರೆ ಫಲ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ, ಕಷ್ಟಪಟ್ಟು ಅಭ್ಯಾಸ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಮುಂದೆ ಈಸಿ ಆಗ್ತದೆ. ಇವಾಗ ನೀವು ಕಲಿಯುವಂತ ವಯಸ್ಸು, ನಿಮಗೆ ಬೇರೆ ಜ್ಞಾನ ಇರಬಾರ್ದು. ಬರೀ ಕಲಿ 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 ಕಲಿ, ಇದು ಕಲಿಯುಗ ಬೇರೆ. ಎಷ್ಟು ಕಲ್ತರೂ ಇದು ವಿಶಾಲವಾದ ಓಷನ್ ಇದ್ದಂಗೆ, ಸಮುದ್ರ ಇದ್ದಾಗೆ. ಕಲ್ತಷ್ಟು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕಲಿಯೋದು ಇದ್ದೇ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಏನು ಪಾಠ ಪ್ರವಚನಗಳು ನಿಮ್ಮ ಲೆಕ್ಚರರ್ಸು, ಪ್ರೊಫೆಸರ್ಗಳು, ಗುರುಗಳು ಏನು ನಿಮಗೆ ಬೋಧನೆಯನ್ನ ಮಾಡ್ತಾರೆ, ಅದು ಆವತ್ತೇ 2 ಸಾರಿ ರಿಪೀಟ್ ಮಾಡಿಕೊಟ್ರೆ ನನ್ನ ಅನಿಸಿಕೆ ಪ್ರಕಾರವಾಗಿ, ನನ್ನ ಅನುಭವದ ಪ್ರಕಾರವಾಗಿ ನಿಮ್ಗದು ಮೈಂಡಲ್ಲಿ ಶಾಶ್ವತವಾಗಿ ನಿಲ್ತದೆ. ರಜೆ ದಿನಗಳಲ್ಲಿ ಅದನ್ನ ರಿವೈಸ್ ಮಾಡ್ಕೊಳ್ಳೋದು, ಅದು ಭವಿಷ್ಯದಲ್ಲಿ ನಿಮಗೆ ಈಗಿಂದನೇ ಅದನ್ನ ತಯಾರು ಮಾಡಿ ಮುಂದೆ ಒಂದು ಏನಾಗಬೇಕು ಅನ್ನೋದು ನೀವು ಈಗಲೇ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ PUC ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್ ವಿಚಾರಗಳಿದ್ರೆ ಮಾತಾಡೋಣ. ಮಹಿಳಾ ಸಹಾಯವಾಣಿ ಸಂಖ್ಯೆ ಬಂದು 181 ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ 31 ಡಿಸ್ಟ್ರಿಕ್ಟ್ಗಳು ಏನಿದೆ ನಮ್ಮಲ್ಲಿ ಅದರಲ್ಲಿ 181 ಅಂತ ಹೇಳ್ಬಿಟ್ಟು ಸಹಾಯವಾಣಿ ಕೆಲಸವನ್ನ ಮಾಡ್ತಾ ಇದೆ. ಆ ಸಹಾಯವಾಣಿ ಏನಪ್ಪಾ ಅಂದ್ರೆ, ಯಾವ್ದಾದ್ರು ಒಂದು ಮಹಿಳೆಗೆ, ಈಗ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರಿಗೆ ಸಂರಕ್ಷಣಾ ಅಧಿನಿಯಮ 2005 ನಿಯಮ 2006 ಪ್ರಕಾರ ಏನಪ್ಪಾ ಹೇಳುತ್ತೆ ಅಂದ್ರೆ, ಯಾವುದೇ ಒಬ್ಬ ಮಹಿಳೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವ್ದಾದ್ರು ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅಂತಂದ್ರೆ, ಅಂತ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಮುಚ್ಚುಮರೆಯನ್ನು ಇಟ್ಕೊಳ್ಳುವಂಥದ್ದು ಏನಿಲ್ಲ. 181ಗೆ ಉಚಿತ ಟೋಲ್ ಫ್ರೀ ಇರುತ್ತೆ. ಅದಕ್ಕೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ನಂಬರ್ ಪಿಕ್ ಮಾಡ್ತಾರೆ. ಆ ನಂಬರ್ ಮುಖಾಂತರ ಯಾವ ಒಂದು, ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದೀವಿ ಅಂತಂದ್ರೆ, ಚಿಕ್ಕಬಳ್ಳಾಪುರ ಒಂದು ಸಖಿ ಒನ್ ಸ್ಟಾಪ್ ಸೆಂಟರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸಖಿ ಒನ್ ಸ್ಟಾಪ್ ಸೆಂಟರ್ ಆಗಿರ್ಬೋದು, ಮಹಿಳೆಯನ್ನ ರೆಸ್ಕ್ಯೂ ಮಾಡ್ತಾರೆ. ಮಹಿಳೆ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು. ಮಕ್ಕಳು ನಿಮ್ಮಂತ ಹದಿಹರೆಯದ ಮಕ್ಕಳಾದ್ರೆ, ಹದಿಹರೆಯ ಅಂದ್ರೆ ಗೊತ್ತಾಗುತ್ತಲ್ಲ, ಅಂತ ಮಕ್ಕಳಾದ್ರೆ ಬಾಲಕಿಯರ ಬಾಲಮಂದಿರ ಅಂತ ಇದೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಆ ಒಂದು ಅಡಿಯಲ್ಲಿ ಬರ್ತಕ್ಕಂಥ BBM ಕೇಳಿದಿರಾ, ಬಾಲಕಿಯರ ಬಾಲಮಂದಿರ. ಸೊ ಅಲ್ಲಿ ಒಂದು ಉಚಿತವಾಗಿ ಊಟ ವಸತಿಯನ್ನ ಕಲ್ಪಿಸ್ಕೊಡ್ತಾರೆ. ಅಂದ್ರೆ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳು ಕೂಡ ಆ ಬೆನಿಫಿಟ್ ಅನ್ನ ಪಡ್ಕೋಬಹುದು. ಅವ್ರಿಗೆ ಒಂದು ಎಜುಕೇಶನ್ ಪರ್ಪಸ್, ಮನೇಲಿ ಏನಾದ್ರು ಅಪ್ಪ, ಇವಾಗ ಕೌಟುಂಬಿಕ ಹಿಂಸೆ ಅಂತ ಹೇಳಿದ್ನಲ್ಲ, ಈ ಒಂದು ಕುಡಿತ ಆಗಿರ್ಬೋದು, ತಂದೆ ಏನ್ ಮಾಡ್ತಾರೆ ಅಥವಾ ಬೇರೊಂದು ರೀತಿಯಾಗಿ ಅವ್ರೇನಾದ್ರೂ ಸಮಸ್ಯೆಗಳಲ್ಲಿ ಬೆಳೀತಾ ಇದ್ರೆ, ಮನೆಯಲ್ಲಿ ಮಕ್ಕಳಿಗೆ ಊಟ ತಂದಾಗ್ತಲೇ ಇದ್ರೆ, ದಿನದಿಂದ ಕುಡ್ಕೊಂಡು ಬರ್ತಾನೆ ಇದ್ರೆ, ಆ ಹಲವಾರು ಸಮಸ್ಯೆಗಳಿರುತ್ತೆ ಅಲ್ವಾ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಅಂದ್ರೆ.
ನಾವು ನೀವೆಲ್ಲ ಸುಮ್ಮನೆ ಇಲ್ಲಿ ಬಂದು ನಿಲ್ಲಿಕ್ಕಾಗತ್ತಾ? ಎಷ್ಟೋ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಕೊಂಡು ಬರ್ತೀವಲ್ವಾ? ನೀವೇನೋ ಕಾಲೇಜಿಗೆ ಬರ್ತೀರಾ, ಬಟ್ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮದುವೆ ಮಾಡ್ಕೊಟ್ಟಾದ್ಮೇಲೆ ನಿಮ್ಮ ತಂದೆಯ ತಂಗಿ ಆಗಿರ್ಬೋದು ಅಲ್ವಾ? ಸೊ ಈ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಮುಕ್ತವಾಗಿ ಅದನ್ನ ಹಂಚ್ಕೋಬೇಕು ಅಂದ್ರೆ ಪ್ರತಿಯೊಂದು ವಿಚಾರನೂ ಕಾನ್ಫಿಡೆನ್ಷಿಯಲ್ ಆಗೇ ಇರುತ್ತೆ, ಗೌಪ್ಯವಾಗಿರುತ್ತೆ, ಆಯ್ತಾ? ಈ ಒಂದು ಕೌಟುಂಬಿಕ ದೌರ್ಜನ್ಯ ಅಂತ ಏನ್ ಹೇಳಿದ್ದೋ ಅವರು ಯಾವುದೇ ರೀತಿಯಲ್ಲಿ ಸಮಸ್ಯೆಯಲ್ಲಿ ಬರ್ತಾ ಇದ್ರು ಮುಕ್ತವಾಗಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸೊ ಅವ್ರು ಏನ್ ಮಾಡ್ತಾರೆ, ರೆಸ್ಕ್ಯೂ ಮಾಡಿ ಸಾಕಿ ಬಸ್ ಸ್ಟಾಪ್ ಸೆಂಟರ್ ಅಂತ ಹೇಳ್ಬಿಡ್ತಾರೆ. ಅದು ಕಾನೂನು ಸಲಹೆ ಪ್ರತಿಯೊಂದು ಉಚಿತವಾಗಿ ಸಿಗುತ್ತೆ. ಮತ್ತೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಪ್ರತಿಯೊಬ್ಬ ಪ್ರೊಟೆಕ್ಷನ್ ಆಫೀಸರ್, ಸಂರಕ್ಷಣಾಧಿಕಾರಿಗಳಂತ ಇರ್ತಾರೆ. ಸಂರಕ್ಷಣಾಧಿಕಾರಿಗಳು ನಿಮ್ಮ ಏನಿದೆಯೋ ಅವುಗಳನ್ನ ಅವೆಲ್ಲ ಪರಿಶೀಲಿಸಿ ನೀವು ಏನಿರ್ತೀರೋ ಅಂದ್ರೆ DIR ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಫೈಲ್ ಮಾಡ್ತಾರೆ. ಆ ಒಂದು ರಿಪೋರ್ಟ್ ಆದಾದ್ಮೇಲೆ ನ್ಯಾಯಾಲಯಕ್ಕೆ ಆ ಕೇಸಸ್ ಏನಾದ್ರು ಪ್ರಕರಣ ಬಂದಾಗ ವಿತಿನ್ 60 days 60 ದಿವಸದ ಒಳಗಾಗಿ ಒಂದು ಶೀಘ್ರ ಪರಿಹಾರವನ್ನ ಕಲ್ಪಿಸ್ಕೊಡ್ತಾರೆ. ಏನಪ್ಪ ಪರಿಹಾರಗಳು ಅಂತ ಅಂದ್ರೆ ವಾಸಸ್ಥಳದ ಆದೇಶ ಆಗಿರ್ಬೋದು. ಖುಷಿ ಆಗುತ್ತೆ. ಮತ್ತೆ ಮೊದಲ ಮೇಲೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ವಿದ್ಯಾರ್ಥಿಗಳಾದಂತ ನಿಮಗೂ ನಮಗೂ ಎಲ್ಲಾ ಕಾನೂನು ಗೊತ್ತಿರುತ್ತೆ. ಆ ಕಾನೂನುಗಳ ಅರಿವು ಮೂಡಿಸ್ಕೋಬೇಕು. ಮೇಡಮ್ ಒಂದ್ 2-3 ಕ್ವಶನ್ ಕೇಳಿದ್ರು. ಮಹಿಳೆಯರಾಗಿ ಮಹಿಳಾ ಸಬಲೀಕರಣಕ್ಕೆ ಯಾವ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡ್ಬೇಕು ಬರ್ಕೋಬೇಕು ಬುಕ್ಸ್ ಅಲ್ಲಿ. ಯಾರ್ಯಾರೋ ಫೋನ್ ನಂಬರ್ ಬರ್ಕೊಳ್ಳೋದಲ್ಲ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಯಾರು ಫೋನ್ ಮಾಡ್ತೀರಾ? ಬರ್ಕೊಳಕ್ಕಾಗಲ್ವ? ಫೇಸ್ಬುಕ್ ಐಡಿ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ ಐಡಿ, ನಮ್ಗೆ ಎಲ್ಲಾ ಯೋಜನೆಗಳು ಗೊತ್ತಿದೆ, ಎಲ್ಲಾ ಕಾನೂನು ಗೊತ್ತಿದೆ. ಆದ್ರೆ ಆ ಕಾನೂನನ್ನ ಅನುಷ್ಠಾನ ಮಾಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಇಡುತ್ತಿದ್ದೀವಿ. ವಿಶೇಷವಾಗಿ ವಿದ್ಯಾವಂತರು ಏನು ಅಂದ್ರೆ ಉಡಾಪೆ ಆನ್ಸರ್ಗಳು. ವಿದ್ಯಾವಂತರು ಕಾನೂನಿದೆ, ಕಾನೂನಿನ ಅರಿವು ಇದೆ, ಆದ್ರೆ ಅವಳನ್ನ ಅನುಷ್ಠಾನಕ್ಕೆ ತರಲ್ಲ. ಏನೋ ಒಂದು ಉಡಾಪೆ, ಈಗ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿ ಅದನ್ನ ಸಿಗುತ್ತಾ? ಅಪ್ಲಿಕೇಶನ್ ಹಾಕಿದ್ರೆ ತಾನೆ ಸಿಗುತ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಕ್ಕಂಥದ್ದು. ಎಷ್ಟೋ ಯೋಜನೆಗಳಿದೆ. ಅದಕ್ಕೆ ಒಂದು ವ್ಯವಸ್ಥಿತವಾದಂತ ಗುಂಪು ತಯಾರಾಗ್ಬಿಟ್ಟಿದೆ. ಸರ್ಕಾರಿ ಯೋಜನೆಗಳ ಫಲವನ್ನ ಪಡೆಯೋದಿಕ್ಕೆ ವ್ಯವಸ್ಥಿತವಾದಂತ ಒಂದು ಗುಂಪಿದೆ. ಯಾಕೆ ಅಂದ್ರೆ ಯಾರು ಯೋಜನೆಯನ್ನ ಪಡಿಬೇಕೋ ಅವರಿಗೆ ಅದರ ಅರಿವೇ ಇರೋದಿಲ್ಲ, ನಮಗೆ ಸಿಗೋದಿಲ್ಲ ಅಂತಕ್ಕಂಥ ಉಡಾಪೆ ಉತ್ತರಗಳು. ಅಂದ್ರೆ ಉದಾಸೀನತೆ. ಸರ್ಕಾರಿ ಯೋಜನೆಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಉದಾಸೀನತೆ. ನಮ್ಗೆ ಸಿಗೋಲ್ಲ, ರೆಕಮೆಂಡ್ ಇದ್ರೆ ಮಾತ್ರ ಸಿಗುತ್ತೆ, ನಮ್ಗೆಲ್ಲ ಆ ತರದ ಅವಕಾಶಗಳೇ ಇಲ್ಲ. ನಾವೇನಿದ್ರು ನಮ್ಮ ತಂದೆ ತಾಯಿ ಆಗ್ಬೋದು, ಇಲ್ಲ ನಮ್ಮ ಗುರುಗಳಾಗ್ಬೋದು, ಏನ್ ಗೈಡ್ ಮಾಡ್ತಾರೋ ಆ ಗೈಡ್ಶಿಪ್ ಅಲ್ಲೇ ಹೋಗ್ಬೇಕಾಗುತ್ತೆ. ಸ್ವಂತಿಕೆ ಇಲ್ಲದಿದ್ದು, ಸ್ವಂತಿಕೆ ಅನ್ನೋದಿಲ್ಲ. ಬಿಸ್ನೆಸ್ ನಮಗೂ ಇದೆ ಸರ್, ಬರೀ ಏನು ಯಾರಿಗೆ ಅಂತಲ್ಲ, ಕಾಮರ್ಸ್ ಬಿಸ್ನೆಸ್ ಅದನ್ನ ಬಳಸಿಕೊಳ್ತಕ್ಕಂತ ಅನುಷ್ಠಾನ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇ ಇದ್ದೀವಿ. ಎಸ್ಪೆಷಲಿ ವಿದ್ಯಾವಂತರಾದಂತ ನೀವು ನಾವು ಎಲ್ಲರನ್ನು ಕಾನೂನನ್ನ ಅನುಷ್ಠಾನಗೊಳಿಸುವಂತ ವಿಧಾನದಲ್ಲಿ ಇದ್ದೇ ಇದ್ದೀವಿ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಾದಂತ ನೀವು ಏನ್ ಕಾನೂನಿದೆ, ಆ ಕಾನೂನಿನ ಬಗ್ಗೆ ಏನು ಅರಿವಿದೆ ನಿಮಗೆ, ಆ ಅರಿವನ್ನ ಸರಿಯಾದಂತ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು. ನಮ್ಮ ಮಂಜುನಾಥ್ ಸರ್ ಹೇಳಿದ್ರು, ಯಾವ ತಾಯಿ ಚಿಕ್ಕ ಮಗು ಎತ್ಕೊಂಡ್ ಬಂದ್ಬಿಡುತ್ತೆ, ಹಣ ಊಟ ಇಲ್ಲ ಅಂದ ತಕ್ಷಣ 10 ರೂಪಾಯಿ ದಾನ ಮಾಡ್ಬಿಟ್ಟು ದಾನವೀರ ಶೂರಕರಣ ಅನ್ಸ್ಕೊಳ್ಳೋದಲ್ಲ. ಆ ಮಗುನ ಯಾಕೆ ಶಿಕ್ಷೆಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ? ನಾವೆಲ್ಲ ವಿದ್ಯಾವಂತರಲ್ವಾ? ನೀವ್ ಯಾರು ಯೋಚನೆ ಮಾಡಲ್ಲ. ಅಯ್ಯೋ ಪಾಪ ಮಗು ಅಂದ್ಬಿಡೋದು 5 ರೂಪಾಯಿ 10 ರೂಪಾಯಿ ಕೊಟ್ಬಿಡೋದು. ಎಲ್ಲಾರು 10 ರೂಪಾಯಿ ಕೊಟ್ರೆ ದಿನಕ್ಕೆ ಅವ್ರಿಗೆ 2,500 ರೂಪಾಯಿ ಆಗುತ್ತೆ. ಇನ್ನು ಕೆಲ್ಸಕ್ಕೆ ಹೋಗುತ್ತೆ. ಯಾರು ಕೊಡ್ತಾರೆ ದಿನಕ್ಕೆ 2,500 ರೂಪಾಯಿ? 2,500 ರೂಪಾಯಿ ದಿನಕ್ಕಾದ್ರೆ ತಿಂಗಳಿಗೆ ಎಷ್ಟಾಯ್ತು? 80,000 ರೂಪಾಯಿ ಸ್ಯಾಲರಿ ಯಾರು ಕೊಡ್ತಾರೆ? ಏನು ಹೋಗ್ತಾರೆ ಕೆಲ್ಸಕ್ಕೆ? ಅವರ ಮಗುನೇ ಅವ್ರು ಬಂಡವಾಳ ಕ್ಯಾಪಿಟಲ್ ಆಗ್ತಿದೆ. ನಾವ್ ಹೇಳ್ತೀವಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕು, ಶೇರ್ ಹೋಲ್ಡರ್ ಬೇಕು ಅಂತ, ಮಗುನೇ ಶೇರ್ ಹೋಲ್ಡರ್ ಮಾಡಿ. ಸೊ ನಮ್ಗೆ ಗೊತ್ತಿದೆ, ಅದು ತಪ್ಪು ಅಂತ ಗೊತ್ತಿದೆ. ಹೋಟೆಲ್ ಹೋಗ್ತೀವಿ, ತಿಂಡಿ ತಿಂತೀವಿ, ಎಲ್ಲಾರೋ ಪಾಪ ಚಿಕ್ಕ ಹುಡುಗ ಸರ್ವ್ ಮಾಡ್ತಿರ್ತಾನೆ, ಸರ್ವ್ ಮಾಡಿಸ್ಕೊಳ್ತೀವಿ, ನಮ್ ಕೈಯಲ್ಲ ಟಿಪ್ಸ್ ಕೊಟ್ಟು ಬಂದ್ಬಿಡ್ತೀವಿ, ಬಂದ್ಬಿಡ್ತೀವಿ. ಆದ್ರೆ ಅವ್ರಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ. ಯಾಕೆಂದ್ರೆ ಅವ್ರು ನಮ್ಮ ಹುಡುಗ ಅಲ್ಲ. ಇನ್ನೆಲ್ಲಿ ಯಾರು ನಮ್ಗೆ ಗೊತ್ತಿದೆ, ಬಾಲ್ಯ 14 ವರ್ಷ ಕೆಳಗಿರ್ತಕ್ಕಂಥ ವಿದ್ಯಾರ್ಥಿ ಮಕ್ಳು ಯಾರು ಹೋಟೆಲ್ಗಳಲ್ಲಿ ಹಾಕ್ಬಿಟ್ಟು ಎಲ್ಲೂ ಕೆಲಸ ಮಾಡಬಾರ್ದು ಅನ್ನೋದು ಗೊತ್ತಿದೆ, ಆದ್ರೆ ಪಾಲನೆ ಮಾಡೋದಿಲ್ಲ. ಯಾರು ಮಾಡ್ಬೇಕು? ಜಾಸ್ತಿ ಮಾತಾಡಿದ್ರೆ ಸರ್ಕಾರ ಮಾಡ್ಲಿ, ಪೊಲೀಸ್ ವ್ಯವಸ್ಥೆ ಮಾಡ್ಲಿ, ಅದಕ್ಕೆ ಅಂತ ಒಂದು ಜನ ಇದ್ದಾರೆ, ಅವ್ರು ಮಾಡ್ತಾರೆ ಅಂತಾರೆ. ಅಂದ್ರೆ ನಾವು ಸಮಾಜದಲ್ಲಿ ಒಂದು ಭಾಗ ಆಗಿರ್ತೀವಿ. ಲಾಸ್ಟ್ ನಾನು ಹೇಳ್ತಿದ್ದೆ, ಯಾವುದೇ ಸರ್ಕಾರ ಇರಲಿ, ಅಂಡರ್ ದ ಗೌರ್ಮೆಂಟ್, ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥವ್ರು. ಸರ್ಕಾರಿ ವಿದ್ಯಾರ್ಥಿನಿಯರೇ, ನಿಮ್ಗಂತೂ ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ತುಂಬಾ ಏನ್ ಹೇಳಿದ್ರು ನಮ್ಮ ಮಂಜುನಾಥ್ ಸರ್ ಅವರು, ಅವಧಿ ಪೂರ್ವವಾಗಿ 18 ವರ್ಷ ಮುಂಚಿತವಾಗಿ ಗರ್ಭಿಣಿ ಆಗ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಏನಿದೆ ಮೊಬೈಲ್ ಇಂದ ಅನಾಹುತಗಳಾಗ್ತಕ್ಕಂಥದ್ದಾಗಿರ್ಬೋದು, ಏನೇ ಆಗಿರ್ಲಿ ಅದಕ್ಕೆ ಅದರದೇ ಆದಂತ ಕಾನೂನಿದೆ, ಪರಿಹಾರ ಇದೆ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದೇನಂದ್ರೆ,
ಎಂತ ಸಮಸ್ಯೆ ಆದ್ರೂ ಪರಿಹಾರ ಇದೆ. ಆ ಪರಿಹಾರವನ್ನ ಸ್ವಲ್ಪ ಗೊತ್ತಿದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲ ಗೊತ್ತಿರೋರು ಕೇಳಿ. ನೀವು ಮಾಡಬಾರದು ತಪ್ಪೇನು ಮಾಡಾಕಿರಲ್ಲ, ಅದೊಂದು ಜ್ಞಾಪಕ. ನೀವು ಎಂತ ತಪ್ಪು ಮಾಡಿದ್ರು ಪ್ರಪಂಚದಲ್ಲಿ ಯಾರೇ ಮಾಡದಿರುವಂತ ತಪ್ಪು ನೀವು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಿಮ್ಗೆ ಗೊತ್ತಿರಲ್ಲ. ಪ್ರಪಂಚದಲ್ಲೇ ಯಾರು ಮಾಡದಿರುವಂತ ತಪ್ಪು ಮಾಡೋದು ನಿಮ್ಗೆ ಬರಲ್ಲ. ಯಾರು ಮಾಡ್ಬೇಕು ಅಂತಲೂ ಮಾಡಲ್ಲ. ಅನ್ಎಕ್ಸ್ಪೆಕ್ಟೆಡ್ ಏನೇ ತಪ್ಪಾಗ್ಲಿ ಆ ಒಂದು ತಪ್ಪಿಗೆ ಶಿಕ್ಷೆಯನ್ನ, ನೀವು ತಪ್ಪಿಗೆ ನಿಮ್ಮ ಒಂದು ಜೀವನವನ್ನ ಹಾಳು ಮಾಡ್ಕೊಳ್ತಕ್ಕಂಥ ನಿರ್ಧಾರವನ್ನು ಮಾತ್ರ ಮಾಡ್ಕೊಬೇಡಿ. ನೀವು ಫೋಟೋ